ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಕ್ಯಾನ್ಸರ್ ತಡೆಯುವಂತಹ ಲಕ್ಷ್ಮಣ ಫಲದೆಲ್ಲ ಜ್ಯೂಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೌದು, ಈ ಒಂದು ಹಣ್ಣಿಂದ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನೀವು ಈ ರೋಗದಿಂದ ಅತಿ ದೂರನೇ ಇರ್ತೀರಾ ಅಂತಲೇ ಹೇಳ್ಬೋದು. ಈ ಹಣ್ಣು ಜ್ಯೂಸ್ ಮಾಡಿನೇ ತಗೋಬೇಕು ಅಂತೇನಿಲ್ಲ. ಈ ಹಣ್ಣು ತುಂಬಾ ರೇರ್ ಕಂಡ್ರಿ, ಎಲ್ಲಿ ಸಿಕ್ಕಿದ್ರು ಈ ಹಣ್ಣ ಬಿಡಬೇಡಿ. ಅಟ್ಲೀಸ್ಟ್ ಜ್ಯೂಸ್ ಮಾಡಿ ಕುಡಿಯೋಕ್ಕಾಗಿಲ್ಲ ಸದ್ಯಕ್ಕೆ ಅಂದರೆ ಹಾಗೆ ಬೇಕಾದರೂ ನೀವು ಅದನ್ನು ಕನ್ಸ್ಯೂಮ್ ಮಾಡ್ಬೋದು, ಅಂದರೆ ಈಟ್ ಮಾಡ್ಬೋದು, ಅಂದರೆ ತಿನ್ಬೋದು. ಸೊ ಇದನ್ನು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಈ ಒಂದು ಹಣ್ಣಿನ ಒಂದು ಪ್ರಯೋಜನ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಸಲ ನೀವು ತಿಳ್ಕೊಳ್ಳೇಬೇಕು. ಇದರಿಂದ ತುಂಬ ಹಲವಾರು ರೋಗಗಳು ಗುಣ ಆಗುತ್ತೆ. ಸೊ ಈ ವಿಡಿಯೋನ ಹೇಗೆ ಮಾಡಿದೆ ನೋಡೋಣ ಬನ್ನಿ. ಮೊದಲಿಗೆ ಲಕ್ಷ್ಮಣ ಫಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಥರ ಒಂದು ಲಕ್ಷ್ಮಣ ಫಲ ಇರುತ್ತೆ. ಅದು ಕಾಯಿ ಇದ್ದಾಗ ಒಂದು ಗ್ರೀನ್ ಕಲರ್ ಇರುತ್ತೆ, ಹಣ್ಣಾದಾಗ ಈ ಥರ ಕಲರ್ ಆಗುತ್ತೆ. ಸೊ ಇದು ಹಣ್ಣು ಆದಮೇಲೆ ಇದರೊಳಗಡೆ ತಿರುಳಿರುತ್ತೆ. ತಿರುಳನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಬೀಜ ಮತ್ತು ಸಿಪ್ಪೆನ ನಾನು ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ, ತಿರುಳನ್ನು ಮಾತ್ರ. ಸೊ ಫ್ರೆಂಡ್ಸ್, ಇದು ನಿಮಗೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಸೇಮ್ ನೀವು ಬಾಯಲ್ಲಿ ಹಾಕ್ಕೊಂಡು ಚೀವ್ ಮಾಡಿದ್ರೆ ಅಂದರೆ ಅಗಿದ್ರೆ ಒಂಥರ ಲಾಸ್ಟಿಗೆ ನಿಮಗೆ ಹತ್ತಿ ನೀರಲ್ಲಿ ನೆನೆಸಿ ಹತ್ತಿನ ಮುಟ್ಟಿದರೆ ಯಾವ ಥರ ಫೀಲ್ ಆಗುತ್ತೋ ಸೇಮ್ ಅದೇ ಥರ ಇರುತ್ತೆ. ಸೊ ಇದನ್ನು ಒಬ್ಬೊಬ್ಬರು ಹತ್ತಿ ಥರ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ತಿರುಳನ್ನು ಹಂಗೆ ತಿಂತಾರೆ, ಕೆಲವೊಂದಷ್ಟನ್ನ ಉಗಿತಾರೆ, ಅಂದರೆ ಚೀಪಿ ಅದನ್ನು ಉಗಿತಾರೆ. ಸೊ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದನ್ನು ವೇಸ್ಟ್ ಮಾಡೋದು ಬೇಡ. ಈ ಹಣ್ಣು ತುಂಬಾ ರೇರ್ ಕಂಡ್ರಿ, ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ತುಂಬ ಅಂದರೆ ತುಂಬಾ ರೇಯರು. ನಾನು ನನ್ನ ಚಿಕ್ಕ ಏಜಿನಲ್ಲಿ ಒಂದು ಸಲ ತಿಂದಿದ್ದೆ, ಈ ಹಣ್ಣು ಸಿಕ್ತು. ಸೊ ತಕ್ಷಣ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು, ಇದರಿಂದ ಒಂದು ಒಳ್ಳೆ ರೆಸಿಪೀಸ್ ಮಾಡಬೇಕು ಅಂತ ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದನ್ನು ನಾನೀಗ ತೆಗೆದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ಹಣ್ಣಿನ ಗುಣಗಳು ತುಂಬಾ ಚೆನ್ನಾಗಿದೆ, ತುಂಬ ಆರೋಗ್ಯ, ಹೆಲ್ತಿ ಫ್ರೂಟ್ ಅಂತಲೇ ಹೇಳ್ಬೋದು. ವೆರಿ ರೇರ್ ಫ್ರೂಟ್. ಹಾಗೆ ಈ ಒಂದು ಫ್ರೂಟ್ನ ತುಂಬ ಜನ ನೋಡೇ ಇರಲ್ಲ. ಸೊ ಅದರಿಂದ ನಾನು ನಿಮಗೆ ಪಿಕ್ಚರ್ ಕೂಡ ತೋರಿಸಿದ್ದೀನಿ. ಈ ಹಣ್ಣು ನೋಡಿ ಎಷ್ಟು ಜ್ಯೂಸಿ ಆಗಿದೆ ಅಂತ ಹೇಳಿದ್ರೆ, ಈ ಥರ ಒಂದು ಸೇಮ್ ಸೀತಾಫಲ ಇರುತ್ತಲ್ಲ ಅದೇ ಥರ ಇರುತ್ತೆ. ಸೊ ಟೇಸ್ಟ್ ಬಂದು ನಿಮಗೆ ಸೀತಾಫಲದಷ್ಟು ಸಿಹಿ ಇರಲ್ಲ, ಸ್ವಲ್ಪ ಹುಳಿ ಇರುತ್ತೆ, ಹಾಗೆ ಒಗ್ರು ಅನಿಸುತ್ತೆ. ಸೊ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಅನಿಸಿದ್ರೂ ಪರವಾಗಿಲ್ಲ, ತಿನ್ನಿ, ತುಂಬಾ ಒಳ್ಳೆಯದು ದೇಹಕ್ಕೆ. ಹಾಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡಿ, ಯಾಕಂದರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗೆ ಹುಳಿ ಇರುತ್ತೆ. ಆದ ಕಾರಣ ಸ್ವಲ್ಪ ಸಕ್ಕರೆ ಯೂಸ್ ಮಾಡೋದು ಕಮ್ಮಿ, ಅಂದರೆ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಅದಾದಮೇಲೆ ಕೆಲವೊಂದಷ್ಟು ಜನ ಇದಕ್ಕೆ ಹಾಲನ್ನು ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಹಾಲು ಹಾಕಬೇಡಿ, ಹಾಲು ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಸೊ ಒಂಥರ ಮೊಸರು ಥರ ಲಸ್ಸಿ ಥರ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ನೀರು ಹಾಕಿದಲೇ ಫಸ್ಟು ಪೇಸ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದಲ್ಲ ಎಷ್ಟು ತಿಕ್ಕಾಗಿ ಒಂದು ಪೇಸ್ಟ್ ಆಗಿದೆ ಅಂತ. ಸೊ ಇದಕ್ಕೆ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಅಂದರೆ ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಬೇಕು ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಈಗ ಈ ಇದರಲ್ಲಿ ಒಂದು 3 ಕಪ್ ಆಗುವಷ್ಟು ಜ್ಯೂಸನ್ನ ನಾನು ಮಾಡ್ತಾಯಿದ್ದೀನಿ. ಸೊ ನೀರು ಹಾಕಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನೀವು ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕಿದರೆ ಒಳ್ಳೆ ಟೇಸ್ಟು. ಬಟ್ ನನಗೆ ಇದನ್ನು ಸಿಕ್ಕಲಿಲ್ಲ ಬ್ಲ್ಯಾಕ್ ಸಾಲ್ಟು. ಸೊ ನೀವು ಹಾಕ್ಕೊಂಡು ಕುಡಿದ್ರಂತೂ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಅದು ಸಿಕ್ಕಿದ್ರೆ ಹಾಕ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರೋ ಹೆಲ್ದಿ ಡ್ರಿಂಕು. ಎಷ್ಟು ಕ್ವಿಕ್ಕಾಗಿ ಆಯ್ತಲ್ವ. ಈ ಒಂದು ಹಣ್ಣು ತುಂಬಾ ರುಚಿ ಇರುತ್ತೆ, ಅಂದರೆ ಹುಳಿ ಥರ ಇರುತ್ತೆ, ಒಗ್ರು ಥರ ಇರುತ್ತೆ, ಮತ್ತು ಸ್ವೀಟು ಹಾಗೆ ಸ್ವಲ್ಪ ಉಪ್ಪು ಎಲ್ಲ ಬಾಯಲ್ಲಿ ಹರಡ್ಕೊಳ್ಳುತ್ತೆ ಆ ಫ್ಲೇವರು. ಫ್ರೆಂಡ್ಸ್, ಈ ಒಂದು ಹಣ್ಣಿನ ಜ್ಯೂಸನ್ನು ತಪ್ಪದೆ ನೀವು ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆಯದು ಅಂತ. ಆ ಒಂದು ರೋಗಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಈ ಒಂದು ಜ್ಯೂಸು ಮಾಡ್ಕೊಂಡು ಕುಡಿಯೋದ್ರಿಂದನೇ ತುಂಬಾ ಹೆಲ್ದಿ ಬೆನಿಫಿಟ್ಸ್ ಇದೆ. ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಲ್.